ಎಲ್ಲ ನಮಸ್ಕಾರ. ನಾವು ಮಾತಾಡೋದು ಕನ್ನಡ, ನಾವಿರೋದು ಕರ್ನಾಟಕದ ಮೇಲೆ ಕನ್ನಡ ಜನತೆಗೆ ನಮಸ್ಕಾರ ಅಂತ ಹೇಳ್ತಾ ಏನ್ ವಿಷಯ ಅಂತ ಇದ್ದಾರೆ ಗುರು. ಇವತ್ತು ಒಳ್ಳೆ ಬಿಗ್ ಅಪ್ಡೇಟ್ ಗುರು. ಮುಂಬೈ RCB ಒಳ್ಳೆ ಪ್ಲೇಯಿಂಗ್ 11 ಯಾರು ಆಡ್ತಾರೆ ಪಕ್ಕಾ ಫಿಕ್ಸ್ ಆಗ್ಬಿಟ್ಟಾರೆ ಗುರು. ಪ್ಲೇಯಿಂಗ್ 11 ಅಲ್ಲಿ ಇವ್ರು ಆಡ್ಬೇಕು ಅಂತ RCB ಒಳ್ಳೆ ಟೀಮ್ ನೇ ಕಾದಿರಿಸೈತೆ. ಬನ್ನಿ ಏನೆಲ್ಲ ತಿಳ್ಸ್ಕೊಂಡ್ ಕೊಡ್ತೀನಿ. ನಮ್ಮ ಚಾನಲ್ ಫಟಾಫಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ. ಅಪ್ಡೇಟ್ ನಂಬರ್ 1 ಏನಂದ್ರೆ ಬೂಮ್ರಾ ಅವರ ಬಗ್ಗೆ, ಮುಂಬೈ ಬಗ್ಗೆ ಅಂದ್ರೆ ಮುಂಬೈಲಿ ಟೀಮ್ ಇರುವಂತ ಬೂಮ್ರಾ ಅವರ ಬಗ್ಗೆ. ಬೂಮ್ರಾ ಅವರು ಬೇರೆ ಕಡೆ ಹೋಗಿದ್ರು. ಏನಂತ ಅಂದ್ರೆ ಬೂಮ್ರಾ ಅವರು ಅವ್ರಿಗೇನಾರ ಇಂಜುರಿ ಆಗಿದ್ದ, ಏನಾರ ಇದಾಗಿದ್ಯಾ ಅಂತ ವರದಿನ ಕೊಟ್ಟಿದ್ರು. ಆದ್ರೆ ESP ಪ್ರಕಾರ ಬೂಮ್ರಾ ಅವರಿಗೆ ಯಾವುದೇ ಕೂಡ ಇಂಜುರಿ ಆಗಿಲ್ಲ. ಇದಕ್ಕಿಂತ ಬೇಕಾ ಮುಂಬೈ ಫ್ಯಾನ್ಸ್ಗೆ ಒಳ್ಳೆ ಅಪ್ಡೇಟ್. ಬೂಮ್ರಾ ಅವರ 4 ಓವರ್ ಹಾಕಿದ ಅಂದ್ರೆ ಇನ್ನು ಉಳಿದು 16 ಓವರ್ ಮಾತ್ರ ಅಷ್ಟೇ ಗುರು. IPL ಅಲ್ಲಿ ಬೂಮ್ರಾ ಅವರು ಇದ್ರು ಅಂದ್ರೆ 4 ಓವರ್ ಮಾತ್ರ ಕ್ರೂಷಿಯಲ್ ಓವರ್ ಅಂತ ಅನ್ಬೋದು. ಬೂಮ್ರಾ ಅವರು ಒಳ್ಳೊಳ್ಳೆ ವಿಕೆಟ್ಗಳನ್ನ ಒಳ್ಳೊಳ್ಳೆ ಟೈಮಲ್ಲಿ ಡೆತ್ ಓವರ್ ಒಳ್ಳೊಳ್ಳೆ ವಿಕೆಟ್ಗಳನ್ನ ತೆಗೆದಿರೋಂಥ ನಮ್ಮ ಬೂಮ್ರಾ ಅವರು. ಇವರು ಆಡಿರಿ ಅಂದ್ರೆ IPL ನಲ್ಲಿ ಯಾವುದೇ ಕಾರಣಕ್ಕೂ ಇನ್ನು ಉಳಿಯೋದು ಬ್ಯಾಟರ್ಸ್ ಕೇವಲ 16 ಓವರ್ ಮಾತ್ರ ಅಂತ ಹೇಳ್ಬೋದು. ಅಷ್ಟು ಕ್ರೂಷಿಯಲ್ ಆಗಿ ಆಡ್ತಾರೆ ಗುರು ನಮ್ಮ ಬೂಮ್ರಾ ಅವರು. ನೆಕ್ಸ್ಟ್ ಅಪ್ಡೇಟ್ ಏನಪ್ಪಾ ಅಂತ ಬಂದ್ರೆ ಮಂಗೇಶ್ ಯಾದವ್ ಅವರು ನಮ್ಮ RCB ಕಡೆ ಆಡ್ತಾವ್ರೆ. RCB ಅವರು ಪಿಕಪ್ ಮಾಡಿದ್ರೆ ಸುಮಾರು 5.2 ಕೋಟಿನ ಕೊಟ್ಟು ಪಿಕಪ್ ಮಾಡಿದ್ರೆ. ಇವ್ರು ಏನಂತ ಅನ್ಕೊಂಡಿದ್ರಂತೆ, ಮಂಗೇಶ್ ಯಾದವ್ ಅವರು SRH ಅವರು ಬೆಡ್ ಮಾಡ್ಬೇಕಾದ್ರೆ ನೀವು ಸಾಕು ನಿಲ್ಸಿ, ನನಗೆ ಜಾಸ್ತಿ ಬೆಡ್ ಮಾಡಬೇಡಿ ಅಂತ ಅವ್ರು ಮನಸ್ಸಲ್ಲಿ ಅನ್ಕೊಂಡಿದ್ರಂತೆ. ಅದನ್ನ ಈಗ ಅವರು ಹೊರಗಡೆ ಬಿಟ್ಟಿದ್ದಾರೆ, ನೀವು ನೋಡ್ಬೋದು. ಅವ್ರು ಏನಪ್ಪಾ ಅನ್ಕೊಂಡಿದ್ರಂತೆ, ನಾನು SRH ಗಿಂತ ನಾನು ಜಾಸ್ತಿ RCB ಟೀಮಲ್ಲೇ ಆಡಕ್ಕೆ ಇಷ್ಟಪಡ್ತೀನಿ ನಾನು ಅಂತ ಅವ್ರು ಅನ್ಕೊಂಡಿದ್ರೆ. ಅದರಿಂದ ಅವ್ರಿಗೆ 5.2 ಕೋಟಿನ ಕೊಟ್ಟು ನಮ್ಮ RCB ಅವರು ತೆಗೆದುಕೊಂಡಿದ್ದಾರೆ. ನೋಡ್ಬೋದು ಮಂಗೇಶ್ ಯಾದವ್ ಅವರು ಯಾವ ರೀತಿ ಬೌಲಿಂಗ್ ಅಟ್ಯಾಕ್ ಮಾಡ್ತಾರೆ. ಮಂಗೇಶ್ ಯಾದವ್ ಅವರು ಕೇವಲ ಬೌಲಿಂಗ್ ಅಟ್ಯಾಕ್ ಅಲ್ಲ ಗುರು, ಬ್ಯಾಟಿಂಗ್ ಕೂಡ ಆಡ್ತಾರೆ. ಇವ್ರೊಂಥರ ಆಲ್ ರೌಂಡರ್ ಅಂತ ಹೇಳ್ಬೋದು. ನೋಡ್ಬೋದು ಕೆಲವು ಟೀಮ್ಗಳಲ್ಲಿ ನೀವು ಮಂಗೇಶ್ ಯಾದವ್ ಯಾವ ರೀತಿ 6, 4 ಕೂಡ ಹೊಡೆದವ್ರೆ. ಒಳ್ಳೆ ಬ್ಯಾಟರ್ಸ್ ಮತ್ತೆ ಬೌಲರ್ಸ್, ಆಲ್ ರೌಂಡರ್ ಅಂತ ಅನ್ಬೋದು ಮಂಗೇಶ್ ಯಾದವ್ ಅವರು. ಇದಕ್ಕೆ ಏನಂತ ಅಂದವ್ರೆ ಅಂದ್ರೆ ಇವರು ಆಮೇಲೆ ಟ್ರಾವಿಸ್ ಹೆಡ್ ಅವರು, ಇಶಾನ್ ಕಿಶನ್ ಅವರು ಮತ್ತೆ ಅಭಿಷೇಕ್ ಅವರು, ಶರ್ಮಾ ಅವರು, ಬನ್ನಿ ನಿಮ್ಗೆ ನಾವು ಸರಿಯಾಗಿ ಕೊಟ್ಟು ಕಳಿಸ್ತೀವಿ, ಮಂಗೇಶ್ ಯಾದವ್ ಬೌಲಿಂಗಿಗೆ ನಾವು ಸಖತ್ತಾಗಿ ಹೊಡಿತೀವಿ ಅಂತ ಅಪ್ಡೇಟ್ ನ ಕೊಟ್ಟವ್ರೆ. ನೋಡ್ಬೋದು ಈ ತರ ಅಪ್ಡೇಟ್ ನ ಕೊಟ್ಟವ್ರೆ. ನಾವು ನೋಡ್ತಾ ಇರ್ಬೋದು ಮಂಗೇಶ್ ಯಾದವ್ ಅವರು ಒಳ್ಳೆ ಬೌಲಿಂಗ್ ನ ಹಾಕ್ತಾರೆ. ಒಳ್ಳೆ ಬೌಲಿಂಗ್ ಅಲ್ಲಿ ಅಂದ್ರೆ SRH 28ನೇ ತಾರೀಕು SRH ವರ್ಸಸ್ RCB ಇರುತ್ತೆ. ಅವತ್ತು ಮಂಗೇಶ್ ಯಾದವ್ರಿಗೆ ಟ್ರಾವಿಸ್ ಹೆಡ್ ಅವರು, ಅಭಿಷೇಕ್ ಶರ್ಮಾ ಅವರು ಮತ್ತೆ ಇಶಾನ್ ಕಿಶನ್ ಅವರು ಇಟ್ಟಾಡಿಸ್ತಾರ ಇಲ್ಲ ಅಂದ್ರೆ ಅವರೇ ವಿಕೆಟ್ಗಳನ್ನ ತೆಗೆದು ಮನೆ ಕಡೆಗೆ ಹೋಗ್ತಾರ, ಅಂದ್ರೆ ಅವರ ಮನೆ ಕಡೆಗೆ ತೆರಳ್ತಾರ. ನೋಡ್ಬೋದು 28ನೇ ತಾರೀಕು ಈ ಒಂದು ಮ್ಯಾಚ್ ನ ಕ್ರೂಷಿಯಲ್ ಮ್ಯಾಚ್ ನ ನಾವು ಕಾದ್ ನೋಡ್ಲೇಬೇಕು. ನೆಕ್ಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ RCB ಪ್ಲೇಯಿಂಗ್ 11 RCB ಪ್ಲೇಯಿಂಗ್ 11 ಅಲ್ಲಿ ಯಾರ್ಯಾರು ಆಡ್ತಾರೆ, ಓಪನಿಂಗ್ಸ್ ಯಾರು ಆಡ್ತಾರೆ, ಮಿಡಲ್ ಅಲ್ಲಿ ಯಾರು ಆಡ್ತಾರೆ, ಬನ್ನಿ ಈ ಅಪ್ಡೇಟ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡಕ್ಕೆ ಹೋಗ್ಬೇಡಿ. ಫಸ್ಟ್ ಯಾರ್ಯಾರು ಬರ್ತಾರೆ ಅಂದ್ರೆ ನಮ್ಮ ಫಿಲ್ ಸಾಲ್ಟ್ ಮತ್ತೆ ವಿರಾಟ್ ಕೊಹ್ಲಿ ಅವರು ಬಂದು ಆಡ್ತಾರೆ ಗುರು. ಫಸ್ಟ್ ಅವ್ರು ಆದ್ಮೇಲೆ ಯಾರು ಬರ್ತಾರೆ ಅಂದ್ರೆ ನಮ್ಮ ಆಮೇಲೆ ಪಡಿಕಲ್ ಅವರು ಬರ್ತಾರೆ ಗುರು. ನೆಕ್ಸ್ಟ್ ಯಾರಂದ್ರೆ ರಜತ್ ಪಡಿದಾರ್ ಅವರು ಬರ್ತಾರೆ. ನೆಕ್ಸ್ಟ್ 5ನೇ ಯಾರು ಜಿತೇಶ್ ಶರ್ಮಾ ಅವರು. ಮತ್ತೆ 6ನೇ ಪಿಕಪ್ ಯಾರು ತಗೊಂಡ್ಬಂದ್ರೆ ಡೇವಿಡ್ ಅಥವಾ ರೊಮಾರಿಯೋ ಶಫರ್ಡ್, ಟೀಮ್ ಡೇವಿಡ್ ಅಥವಾ ರೊಮಾರಿಯೋ ಶಫರ್ಡ್ ಗುರು. ಕೃಣಾಲ್ ಪಾಂಡ್ಯ ಅವರವರೇ, ಮತ್ತೆ ಭುವನೇಶ್ವರ್ ಕುಮಾರ್, ಸುವೇಶ್ ಶರ್ಮಾ, ಜೋಕೋ ಡಫಿ ಮತ್ತೆ ಮಂಗೇಶ್ ಯಾದವ್. ಇಲ್ಲಿ ಜೋಕೋ ಬೆತಲ್ ಕೂಡ ತಾಂಡವ್ರೆ. ಅವ್ರು ಎಷ್ಟು ಅಂದ್ರೆ 6 ಪ್ಲೇಯಿಂಗ್ 6 ಅಲ್ಲಿ ಜೋಕೋ ಬೆತಲ್ ಕೂಡ ತಾಂಡವ್ರೆ. ನೀವು ನೋಡ್ಬೋದು ಜೋಕೋ ಬೆತಲ್ ಏನಂದ್ರೆ ನಮ್ಮ ಫಿಲ್ ಸಾಲ್ಟ್ ಅವ್ರಿಗೆ ಹೇಟ್ ಆದ್ರೆ ಏನಾರ ಇದಾಯ್ತು ಅಂದ್ರೆ ಇಂಜುರಿ ಏನಾರ ಆಯ್ತು ಅಂದ್ರೆ ಜೋಕೋ ಬೆತಲ್ ಅಲ್ಲಿ ಆಡ್ಬೋದು. ನೋಡ್ಬೋದು ಫಸ್ಟ್ನೇ ಮ್ಯಾಚ್ ಅಲ್ಲಿ ಜೋಕೋ ಬೆತಲ್ ಅವರು ಅವೈಲಬಲ್ ಇರಲ್ಲ, ಅನ್ಅವೈಲಬಲ್ ಅಂತ ನಾನು ಅನ್ಕೊಂಡಿದ್ದೀನಿ ಗುರು. ಆದ್ರೆ ಇನ್ನೊಂದು ಮಿಸ್ಟೇಕ್, ವೆಂಕಟೇಶ್ ಅಯ್ಯರ್ನ ಆಡಿಸ್ತಾ ಇಲ್ಲ. ನೋಡ್ಬೋದು ರೊಮಾರಿಯೋ ಶಫರ್ಡ್ ಟೀಮ್ ಡೇವಿಡ್ ನ ಆಡಿಸ್ತಾವ್ರೆ. ನೋಡ್ಬೋದು ಇಲ್ಲಿ ಮಂಗೇಶ್ ಯಾದವ್ ಅವ್ರನ್ನ ನಾವು ನಂಬರ್ 8 ಅಲ್ಲಿ ನಾವು ನೋಡ್ಬೋದು. ಮಂಗೇಶ್ ಯಾದವ್ ಅವರು ಸುಮ್ಮನೆ ಅವರು ಆಲ್ ರೌಂಡರ್ ಆಗಿದ್ದಾರೆ. ಒಳ್ಳೆ 6, 4 ನ ಕೂಡ ಹೊಡಿತಾರೆ. ಈ ರೀತಿ ಪ್ಲೇಯಿಂಗ್ 11 ಸುಮ್ಮನೆ ಇಲ್ಲ ಗುರು. ನೆಕ್ಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ SRH ಟೀಮ್ ಅವರು 28 ಮಾರ್ಚ್ ನಮ್ಮ RCB ಮತ್ತೆ SRH ಐತಲ್ಲೋ, ಅದಕ್ಕೋಸ್ಕರ RCB ಗೆ ನಮ್ಮ ಬೆಂಗಳೂರಿಗೆ SRH ಟೀಮ್ ಎಲ್ಲಾರು ಕೂಡ ಬೆಂಗಳೂರಿಗೆ ಬರುತ್ತಿದ್ದಾರೆ. ನೋಡ್ಬೋದು ಒಳ್ಳೆ ಅಪ್ಡೇಟ್ ಗುರು, ಬೆಂಗಳೂರಿಗೆ ಬರ್ತಿದ್ದಾರೆ. ಇವರು ಒಂದು ಕೂಡ ಪ್ರಾಕ್ಟೀಸ್ ಮ್ಯಾಚ್ ಆಡ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಇವರೊಂದು ಆಡೋದು ಅನ್ಕೊಂಡಿದ್ದೀನಿ. ಈ ರೀತಿ ಅಪ್ಡೇಟ್ ಬಂದವೆ ಗುರು. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಒಳ್ಳೆ ಅಪ್ಡೇಟ್ಗಳು ತರ್ತೀನಿ ಗುರು, ಮಿಸ್ ಮಾಡಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಎಲ್ರಿಗೂ ಧನ್ಯವಾದ.